ಕಲಿಗಾಲ ಇದು ಕಲಿಗಾಲ, ಕಲಿಗಾಲ ಇದು ಕಲಿಗಾಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸತ್ತ ವೇಳೆ ಏನಾಗುವೆಯೋ ದೇವರೇ ಬಲ್ಲ, ಆ ದೇವರೇ ಬಲ್ಲ. ಕಲಿಗಾಲ ಇದು ಕಲಿಗಾಲ, ಕಲಿಗಾಲ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿನಯ್ ಕುಮಾರ್ನು ಡಾಕ್ಟರ್ ಕಾಮೇಶ್ನೋ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ, ಅಂದ್ರೆ ನಾರಾಯಣನ್ಗೆ ಡಾಕ್ಟರನ್ನ ಹೋಲಿಸ್ತಾರೆ. ಯಾಕಂದ್ರೆ ಈತ ಸಂಜೀವಿನಿ ಅನ್ನೋ ರೀತಿಯಲ್ಲಿ, ಇಲ್ಲಿವರೆಗೂ ಡಾಕ್ಟರ್ ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದೆ. ಇಲ್ಲಿ ಡಾಕ್ಟರ್ ನಾಗಶ್ರೀ ಅಂತ ಹೇಳಿ 12 ವರ್ಷಗಳ ಕಾಲ ಕೋಮಾದಲ್ಲಿದ್ದು ನಿನ್ನೆ ಆಕೆಯ ಜೀವ ಹೋಯಿತು. ನೀವು ನೋಡ್ಬೋದು ಯಾವ ರೀತಿ ಆಗಿದ್ದು. ಏನಾಗಿತ್ತು ಆಕಿದ್ದ ತಪ್ಪು ಅಂತಂದ್ರೆ, ತನಗಿಂತ ಜೂನಿಯರ್ ಒಬ್ಬ ವಿನಯ್ ಕುಮಾರ್ ಅಂತ ಹೇಳಿ ಒಂದು ಆಯುರ್ವೇದಿಕ್ ಕಾಲೇಜಿನಲ್ಲಿ ಪರಿಚಯ ಆಗ್ತದೆ. ಪರಿಚಯ ಪ್ರೇಮಕ್ಕೆ ತಿರುಗಿದ ಮೇಲೆ ಎಲ್ಲ ಆದಮೇಲೆ ವಯಸ್ಸಿನ ಅಂತರ ಬರ್ತದೆ. ನೀನು ನನಗಿಂತ ದೊಡ್ಡವಳು, ನಮ್ಮ ಮನೆಯಲ್ಲಿ ಅದೆಲ್ಲ ಸರಿ ಹೋಗಲ್ಲ. ಸರಿ, ಅಲ್ಲಿ ಶ್ರೀರಂಗಪಟ್ಟಣದ ಒಂದು ಲಾಡ್ಜ್ನಲ್ಲಿ ಕರ್ಕೊಂಡು ಹೋಗಿ ಒಂದಿಷ್ಟು ಹೈ ಡಿಗ್ರಿದು ಏನಾಗಿರುತ್ತಲ್ಲ ಮೆಡಿಸಿನ್ಸು ಅವು ಇವು ಕೊಟ್ಟು ಆಕೆ ಕೋಮಾಗೆ ಹೋಗ್ತಾಳೆ. ಈತನು ಕೂಡ ಒಂದು ರೀತಿಯಿಂದ ಸಾವಿಗೆ ನಾನು ಹತ್ರ ಬರ್ತಾ ಇದ್ದೀನಿ ಅನ್ನೋ ಒಂದು ನಾಟಕ ಮಾಡಿ ಒಂದೇ ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾನೆ. ಆಕೆ 12 ವರ್ಷ ನರಕವನ್ನ ಅನುಭವಿಸ್ತಾರೆ. ಅವರನ್ನು ನೋಡಿದ್ರೆ ಮುಂಚೆ ಹೇಗಿದೆ ಈಗ ಹೇಗಿದೆ ನೀವು ನೋಡ್ಬೋದು. ಇಲ್ಲಿ ನಂತರ ಆಕೆ ನಿನ್ನೆ ತೀರ್ಕೊಳ್ತಾರೆ. ಈ ಮುಂಚೆ ಈತ ಮಾಡಿದ್ದ ನಾಟಕಗಳು ಯಾವುದೂ ಗೊತ್ತಾಗಿದ್ದಿಲ್ಲ. ಇದಕ್ಕೆ ಅದಾದ್ಮೇಲೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಗೌತಮಿ ಹಿರೇಮಠ್ ಅಂತ ಹೇಳಿ ಅವರನ್ನ ತಗಲಾಕೊಂಡಿದ್ರು. ನಂತರ ಅದು ಈಗ ಸಾವಿನಲ್ಲಿ ಅದೊಂದು ಬಿ ರಿಪೋರ್ಟ್ ಆಗಿದೆ ಅಂತೆ. ಅದೇನು ಚಾಲೆಂಜ್ ಮಾಡ್ತಾರೋ ನೋಡೋಣ. ಗೌತಮಿ ಹಿರೇಮಠ್ ಜೊತೆಗೆ ಈತನ ಹೆಸರು. ನಂತರ 15 ದಿವಸಕ್ಕೆ ಡಾಕ್ಟರ್ ವಿನೋದ ಅಂತೇಳಿ, ಡಾಕ್ಟರ್ ಅಲ್ಲ ಇವರು, ಮೋಸ್ಟ್ಲಿ ವಿನೋದ ಅಂತೇಳಿ 15 ದಿವಸಕ್ಕೆ ಹೈರಾಣಾದ್ರು ಇವರನ್ನ ಕಟ್ಕೊಂಡು. ಈಗ ವಕೀಲ ಪಾಂಡು ಪೂಜಾರಿ ಅನ್ನೋರು ಇಟ್ಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಹೇಳ್ತಾರಲ್ಲ, ಈತ ಒಂದು ಆಯುರ್ವೇದಿಕ್ ಕಾಲೇಜಿನಲ್ಲಿ ಆ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಈಗ ಹುಣಸೂರು ಹನಗೋಡ್ನಲ್ಲಿ ಕ್ಲಿನಿಕ್ ಇಟ್ಟಿದ್ದಾನೆ ಅಂತೆ. ಇಲ್ಲಿ ಈ ಸೀನಿಯರ್ನ ಬಲೆ ತಗೊಂಡ್ಮೇಲೆ, ಈಗ ಅಂದ್ರೆ ನಿನ್ನೆ ಹೋದ್ಮೇಲೆ ಮೋಸ್ಟ್ಲಿ ಅದೇನು ಶಾಪ್ ಅಂತಿರೋ ಪಾಪ ಅಂತಿರೋ, ಈಗ ಅದು ತಗಲಾಕೊಂಡಿದೆ. ಹಿಂಗಾಗಬಾರ್ದು. ಇಲ್ಲಿ ಹೇಳ್ತಾರಲ್ಲ, DHO ಅವ್ರಿಗೆ ಇದನ್ನ ಅಂಕಿತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿ ಮೈದ್ರು ಕೂಡ ಈ ದನನ್ನ ಯಾರು ಹಿಡಿತಾ ಇಲ್ಲ ಅನ್ನೋ ಅರ್ಥದಲ್ಲಿ ನೀವು ಇಟ್ಕೊಳೋದಾದ್ರೆ ಇದು ತಪ್ಪು ಅಂತ ಹೇಳ್ತಾನೆ. ಯಾಕಂದ್ರೆ ಒಬ್ಬರಿಗೆ ಓವರ್ ಡೋಸ್ ಇಂಜೆಕ್ಷನ್ ಏನಿದೆಯಲ್ಲ, 14 ವರ್ಷ 12 ವರ್ಷ ಅವ್ರಿಗೆ ನರಕ ಯಾತನೆಯನ್ನ ನೀಡೋದಾದ್ರೆ ಈತ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಹೆಂಗ್ ಹೇಳ್ತೀರ? ಇಲ್ಲಿ ಗೌತಮಿ ಚಾರ್ಟರ್ಡ್ ಅಕೌಂಟೆಂಟ್ ಅವರ ಬಲಿಯಾದ್ರು. ಕಡೆಗೆ ಇಲ್ಲಿ ಹೇಳ್ತಾರಲ್ಲ 12 ವರ್ಷ ನಾಗಶ್ರೀ ಅಂತ ಹೇಳಿ ಅವರು ಬಲಿಯಾದ್ರು. ಈಗ ವಿನೋದ ಮಾತ್ರ ಒಂದು ರೀತಿಯಿಂದ ದಿಟ್ಟ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಜೊತೆಗೆ ಅವರ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿ ಗರುಡ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ಕೊಂಡು ಮದುವೆ ಆದ್ವಿ. ನಮಗೆ ಯಾವ ಡೀಟೇಲ್ಸ್ನು ಕಲೆಕ್ಟ್ ಮಾಡೋಕ್ಕೆ ಈ ಥರ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲ ಸರ್. ಯಾರನ್ನ ಕೇಳಿದ್ರು ಏನು ನಮಗೆ ಮಾಹಿತಿ ಸಿಗಲಿಲ್ಲ. ಸರ್ ಅವರು ಮೂಲ ಹನಗೋಡು, ಈಗಿರೋ ಪ್ಲೇಸೇನೆ ಅವ್ರದ್ದು ಮೂಲ ಬಂದಿದ್ದು 2019 ಅವರು ಅದಕ್ಕಿಂತ ಮುಂಚೆ ಅವ್ರ ನೇಟಿವ್ನ ಬಿಟ್ಟು ಮೈಸೂರಲ್ಲಿ ಇದ್ದಿದ್ದು ಸರ್ ಅವರು. ಇಲ್ಲ ಸರ್, ನಮಗೆ ಯಾರು ಅವ್ರಿಗೆ ಇವ್ರನ್ನ ಗೊತ್ತು ಅಂತ ಹೇಳಿದವ್ರು ಯಾರೂ ಇಲ್ಲ. ನಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಸರ್ ಅವರು ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಾಗ ಅವ್ರ ಅಮ್ಮನೂ ಹುಡುಗಿ ಹುಡುಕ್ತಿದ್ದಾರೆ ಅಂದಾಗ ಯಾರೋ ಹೇಳಿರ್ತಾರೆ ಸರ್, ಈ ಥರ ಅವ್ರ ಮನೇನೂ ಹುಡುಗ ಹುಡುಕ್ತಿದ್ದಾರೆ ಅಂದಾಗ ಅವ್ರ ಅಮ್ಮ ಫೋನ್ ಮಾಡಿದರು ನಮ್ಮ ಅಕ್ಕನಿಗೆ.
ಈ ಥರ ಮದುವೆ ಮಾಡಿಕೊಡಿ ನಮ್ಮ ಮಗನಿಗೆ ಅಂತ ಹೇಳಿ. ಆಗ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಆಂಟಿ ಅಂತ ಅವ್ರು ಹೇಳಿದರು. ಅಪ್ಪ ಅಮ್ಮನ ಕೇಳಿದ್ರು, ಮದುವೆ ಬೇಡ ಬಿಡು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ರು. ಆಗ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಿದ್ದಾರೆ ಅಂದಾಗ ಸರಿ ಆಯಿತು ಬೇಡ ಬಿಡಿ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ವಿ. ಅಷ್ಟರಲ್ಲಿ ಅವ್ರ ಅಜ್ಜಿ ಒಂದು ಮದುವೆಲಿ ಸಿಕ್ಕಿ ನಮ್ಮಮ್ಮನಿಗೆ ನಮ್ಮ ಹುಡುಗ ಈ ಥರ ಈ ಥರ ಬೇಡ ಅಂದ್ಬಿಟ್ರಂತಲ್ಲ. ನನ್ನ ಮಗಳು ಫೋನ್ ಮಾಡಿದಾಗ ಮದುವೆ ಮಾಡ್ಕೋಬೋದು, ಮಾಡಿಕೊಡಿ ನೀವು ಅಂತೆಲ್ಲ ಹೇಳಿ ನಮ್ಮಮ್ಮನಿಗೆ ಹೇಳಿದಾಗ ನೋಡೋಣ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ಡೈರೆಕ್ಟು ವಿನಯ್ ಅವರೇ ನನಗೆ ಫೋನ್ ಮಾಡಿ ಕೇಳಿದ್ರು. ಹೌದಾ, ನನಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿರೋದು, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂದಾಗ ನಮ್ಮಮ್ಮ ಈ ಥರ ಹೇಳಿದೆ ನೋಡೋಣ ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಆಗ ಡೈರೆಕ್ಟ್ ಅವ್ರ ಅಮ್ಮನೇ ಫೋನ್ ಮಾಡಿ ಇಲ್ಲ ಮದುವೆ ಮಾಡ್ಕೊಳ್ಳೋಣ, ಹತ್ರ ಆಗುತ್ತೆ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಮಾಡಿದ್ರು. ಹಾಗೆ ಮದುವೆ ಫಿಕ್ಸ್ ಆಯಿತು ಸರ್. ಸರ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ ಇವರು ಒಬ್ಬನೇ ಮಗ. ಒಂದು ಯಾವ ಥರ ಅಂತ ಹೇಳಿದ್ರೆ ಸರ್ ಈಗ ಒಂದು ಈ ಹುಡುಗನಿಗೆ ಮದುವೆ ಮಾಡ್ಬೋದು ಅಂತ ಎಲ್ಲ ಥರದಲ್ಲೂ ಸ್ಟೇಬಲ್ ಇರೋರು ಸರ್. ಅವರು ರೆಡಿ ಇರಲಿಲ್ಲ ಸರ್. ಅವ್ರು ಏನಂತ ಹೇಳಿದ್ರೆ ಜಮೀನು ಬರೆಸ್ಕೊ ಆವಾಗ ನಿನಗೆ ಒಂದು ಸ್ಥಾನಮಾನ ಅನ್ನೋ ಲೆಕ್ಕಾಚಾರ ಇದ್ರು ಸರ್ ಅವರು. ನಾನು ಅವ್ರು ಎಷ್ಟೇ ತೊಂದರೆ ಕೊಟ್ರು ಸಹಿಸ್ಕೊಂಡು ಅದೇ ಸರ್ ನಾವು ಇದೆಲ್ಲ ಕಂಪ್ಲೇಂಟ್ ಎಲ್ಲ FIR ಎಲ್ಲ ಮಾಡಿಸಿ ಇವರು ನಮ್ಮ ಮೇಲೆ ಕೌಂಟರ್ FIR ಮಾಡಿಸಿದ್ರಲ್ಲ, ಆವಾಗ ನಾವು ಒಬ್ರನ್ನ ಲಾಯರ್ನ ಕನ್ಸಲ್ಟ್ ಮಾಡುವಾಗ ಅವ್ರು ಹೇಳಿದ್ರು ಈ ಥರ ಮಾಡಿದ್ದಾನೆ ಇವನು ಅಂತ ಹೇಳ್ಬಿಟ್ಟು. ಅವರು ಹೇಳಿದ್ರು ಅಷ್ಟೇ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಾಂಡು ಪೂಜಾರಿ ಸರು ಅದ್ರದ್ದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಾಗಲೇ ಸರ್ ನಮಗೆ ಗೊತ್ತಾಗಿದ್ದು. ಸರ್, ಡಾಕ್ಟರ್ ವಿನಯ್ ಕುಮಾರ್ ಅನ್ನೋ ಬಗ್ಗೆ ಒಂದು ವಿಷಯವನ್ನು ಸಮಾಜ ಮಾಧ್ಯಮದಲ್ಲಿ ಹೇಳಬೇಕು ಅನ್ನೋ ಉದ್ದೇಶದಿಂದ ತಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು. ಮೊದಲನೇದಾಗಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಹೆಂಡತಿ ವಿನೋದ ಅಂತ ಹೇಳಿ ಸರ್, ಆಕೆ ಕೇವಲ ಮದುವೆ 15 ದಿನ ನಂತರ ಗಂಡನ ಬಿಟ್ಟು ಬಂದು ಆತನ ಕ್ರೌರ್ಯವನ್ನು ಸಮಾಜಕ್ಕೆ ತೋರಿಸ್ಬೇಕು, ಹಲವಾರು ಹೆಣ್ಮಕ್ಳು ಆತನ ಕ್ರೌರ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನನ್ನ ಮುಂದೆ ಸಹಾಯಕ್ಕೆ ಕಾನೂನು ಸಲಹೆ ಕೇಳಕ್ಕೆ ಬರ್ತಾರೆ. ಆ ಕಾನೂನು ಸಲಹೆ ಕೇಳೋ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ, ಡಾಕ್ಟರ್ ನಾಗಶ್ರೀ ಅನ್ನೋ ವಿಚಾರವನ್ನು ಫಸ್ಟನ್ನು ಹೇಳ್ತಾರೆ. ಡಾಕ್ಟರ್ ನಾಗಶ್ರೀ ಅನ್ನೋದು ಮೈಸೂರಿನ JSS ಆಯುರ್ವೇದಿಕ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಆಯುರ್ವೇದಿಕ್ನಲ್ಲಿ ರಾಜ್ಕುಮಾರ್ ರೋಡಲ್ಲಿ ಕ್ಲಿನಿಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೇಡಿ. ಕಾಲೇಜಿನಲ್ಲಿ ಜೂನಿಯರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಅನ್ನೋ ಪರಿಚಯ ಆಗ್ತದೆ. ಆತನ ಪ್ರೇಮ ಪಾಶಕ್ಕೆ ಬಲಿಯಾಗಿ ಸ್ವಲ್ಪ ದಿನ ಆದ ನಂತರ ಆತ ನೀನು ವಯಸ್ಸಿನ ದೊಡ್ಡೋಳು, ನಮ್ಮನೆ ಒಪ್ತಾ ಇಲ್ಲ, ನಾವು ಮದುವೆ ಆಗೋದು ಬೇಡ, ಸಾಯೋಣ ಬಾ ಅಂತ ಹೇಳಿ ಆಕೆಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಪ್ರೇರೇಪಣೆ ಕೊಟ್ಟು ಆಕೆಯನ್ನು ಶ್ರೀರಂಗಪಟ್ಟಣದ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಲಾಡ್ಜಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ 30 ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. 30 ಟ್ಯಾಬ್ಲೆಟ್ಸನ್ನು ಕೊಟ್ಟು ಹೈ ಡೋಸೇಜ್ ಇನ್ಸುಲಿನ್ ಇಂಜೆಕ್ಷನನ್ನು ಕೊಟ್ಟು ಆಕೆ ಬೆಳಿಗ್ಗೆ ಹೇಳೋದಿಲ್ಲ. ಮಾರನೇ ಬೆಳಿಗ್ಗೆ ಈತನೇ ಲಾಡ್ಜರ್ಗೆ ರಿಸೆಪ್ಷನ್ಗೆ ಫೋನ್ ಮಾಡಿ ಆತ್ಮಹತ್ಯೆ ಮಾಡಿ ಆಂಬುಲೆನ್ಸ್ ಕರ್ಸ್ಕೊಂಡು ಯಾಕೆ ಇಬ್ಬರೂ ಕೂಡ ಕೊಲಂಬಿಯಾ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಆದರೆ ಈತ ಡಿಸ್ಚಾರ್ಜ್ ಆಗಿ ಹೊರಟೋಗ್ತಾನೆ. ಆದರೆ ಆಕೆ 6 ತಿಂಗಳ ಕೋಮದಲ್ಲಿ ಹೋಗ್ತಾರೆ. ಯಾಕಂದರೆ ಆಕೆ ಕೊಟ್ಟಿರೋ ಇಂಜೆಕ್ಷನ್ ಡೋಸೇಜ್ ಯಾವ ಥರ ಇದೆ ಅಂದರೆ ಅದು ಸಾಯಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಆತನ ಬ್ರೈನ್ ಹ್ಯಾಮೇಜ್ ಆಗುತ್ತೆ, ದೇಹದ ಕೆಲವು ಅಂಗಾಂಗಗಳನ್ನು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಆಕೆ ಈ ಕಡೆ ಬದುಕಲಿಲ್ಲ, ಜೀವಂತವಿಲ್ಲ, ಹೆಣನೂ ಆಗಲಿಲ್ಲ, ಹಾಗೆ ಇರ್ತಾರೆ. ಇದ್ರ ವಿರುದ್ಧ ಆಕೆ ತಂದೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ನನ್ನ ಮಗಳನ್ನ ಕೊಲೆ ಪ್ರಯತ್ನ ಆಗಿತ್ತಿದ್ದು ಇದು ಆತ್ಮಹತ್ಯೆ ಅಲ್ಲ ಅಂಥೇಳಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡ ಚಾರ್ಜ್ ಶೀಟ್ನ ಹಾಕ್ತಾರೆ. ತನಿಖೆ ಪ್ರಕರಣ ಗೊತ್ತಾಗುತ್ತೆ ಅವರಿಗೆ, ಹೌದು ಇದು ಮರ್ಡರ್ ಮಾಡೋಕ್ಕೋಸ್ಕರನೇ ಅದಕ್ಕೆ ಕರ್ಕೊಂಬಂದಿದ್ದಾನೆ ಈ ಥರ ಮಾಡೋಕ್ಕೋಸ್ಕರನೇ ಅದನ್ನು ಪ್ಲ್ಯಾನ್ ಮಾಡಿದ್ದಾನೆ ಅಂತ ಒಬ್ಬ ಡಾಕ್ಟ್ರಾಗಿ ಮಾಡಿದ್ದಾನೆ ಅಂತೇಳಿ ಚಾರ್ಜ್ ಶೀಟನ್ನು ಹಾಕ್ತಾರೆ. ಆ ಚಾರ್ಜ್ ಶೀಟ್ ವಿರುದ್ಧ ಆತ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಆರ್ಡರ್ ತಗೊಳ್ತಾನೆ. ಪ್ರಕರಣ ಇನ್ನೂ ಕೂಡ ಹಾಗೇ ಇದೆ. ಶ್ರೀರಂಗಪಟ್ಟಣ ಕೋರ್ಟ್ಲು ಕೂಡ ಪ್ರಕರಣ ಹಾಗೆ ಬಾಕಿ ಇದೆ, ಜೊತೆಗೆ ಹೈಕೋರ್ಟ್ಲು ಕೂಡ ಪ್ರಕರಣ ಬಾಕಿ ಇದೆ. ಇದಾದ ನಂತರ ನಾವು ಆತನ ಹಿನ್ನೆಲೆ ಕೆಣಕ್ತಾ ಹೋದಾಗ ಸಂದರ್ಭದಲ್ಲಿ ಗೌತಮಿ ಹಿರೇಮಠ ಅಂತ ಒಂದು ಹುಡುಗಿ ವಿಚಾರ ಗೊತ್ತಾಗುತ್ತೆ. ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಅಪಾರ್ಟ್ಮೆಂಟ್ ಆಫ್ ಸೊಸೈಟಿನಲ್ಲಿ ಒಂದು ಇದಾಗಿರುತ್ತೆ. ಅಲ್ಲೂ ಕೂಡ ಆತ ಏನು ಮಾಡಿರ್ತಾನೆ, ಪ್ರೇಮದ ಪ್ರಶ್ನೆ ಬೆಳೆಸ್ಕೊಂಡು ಆಕೆಗೆ ಏನೇನು ಆತ್ಮಹತ್ಯೆ ಪ್ರಶ್ನೆ ನೀಡಿ ಆಕೆ ಮನೆಯಲ್ಲೇ ನೇಣು ಹಾಕೊಂಡು ಬಿಗಿದ ಸತ್ತಲ್ಲಿ
ಸತ್ತೋಗಿರ್ತಾಳೆ. ಚಾರ್ಜ್ ಶೀಟ್ ಹಾಕಿರ್ತಾರೆ ಅದ್ರ ಕೂಡ, ಅದು ಸಾಕ್ಷ್ಯದ ಕೊರತೆಯಿಂದ ಆತ ಬಿಡುಗಡೆ ಆಗಿರ್ತಾನೆ. ಇವೆಲ್ಲ ನೋಡ್ತಾ ಬಂದಾಗ ಈಕೆಗೆ ಏನು ಮಾನಸಿಕ ಕಿರುಕುಳ ಕೊಟ್ಟ, ದೈಹಿಕ ಕಿರುಕುಳ ಕೊಟ್ಟ ಅನ್ನೋ ಬಗ್ಗೆ ನಾವು ಗಮನ ಕೊಡ್ತಾ ಬಂದಾಗ ಈಕೆಗೆ ಒಂದು ಗನ್ನನ್ನು ತೋರಿಸಿ ನಾನು ಸಾಯಿಸ್ಬಿಡ್ತೀನಿ, ಆಲ್ರೆಡಿ ಬಿಡಿ ಸಾಯಿಸಿದ್ದೀನಿ, ನೀನು ಯಾವ ಮಹಾ ನನಗೆ ಅಂತ ಹೇಳಿ ಕ್ರೂರ ಕೊಟ್ಟು ವರದಕ್ಷಿಣೆ ಕಿರುಕುಳ ಕೊಟ್ಟು ಕ್ರೌರ್ಯನ ಇರ್ತಾನೆ. ಆದರೆ ಈಕೆಗೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ಸಲ್ಲಿಸಿದ್ರು ಕೂಡ ಆ ಹುಣಸೂರು ಪೊಲೀಸ್ನವರು ಕರೆಕ್ಟಾಗಿ ತನಿಖೆಯನ್ನು ಮಾಡ್ತಾನೆ, ಪೊಲೀಸ್ ಸ್ಟೇಷನ್ ತನಿಖೆ ಮಾಡ್ತಾನೆ, ಆತನ ವಿರುದ್ಧ ಬಿ ರಿಪೋರ್ಟನ್ನು ಸಲ್ಲಿಸ್ತಾರೆ, ಕೋರ್ಟಲ್ಲಿ ಕೊಡ್ತಾರೆ. ಆ ಪ್ರೊಟೆಸ್ಟೇಷನ್ ಹಾಕಿ ಅದನ್ನು ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ. ಅದ್ರ ಜೊತೆಗೆ ಡಾಕ್ಟರ್ ನಾಗಶ್ರೀ ಕೇಸ್ಗೂ ನ್ಯಾಯ ಸಿಗಬೇಕು, ಮತ್ತು ಡಾಕ್ಟರ್ ಇನ್ನೊಂದು ಗೌತಮಿ ಹಿರೇಮಠ ಆಕೆಗೆ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಈ ದಿನ ನಾವು ಹೋರಾಟಕ್ಕೆ ಕೈ ಹಾಕಿದ್ದೀವಿ. ಕಕ್ಷಿದಾರರಂಥ ವಿನೋದ ಕೂಡ ಸಹಕರಿಸ್ತಾ ಇದ್ದಾರೆ, ಆಕೆ ಕೂಡ ಸಹಕರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳ ಹೆಣ್ಣು ಮಕ್ಕಳಿಗೆ ಈ ಥರ ಆಗಿದ್ದರೆ ಆಗ ಸಂದರ್ಭ ಇದೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ಆತನ ವ್ಯಕ್ತಿತ್ವವನ್ನು ಎಲ್ಲದರಲ್ಲೂ ಪ್ರಕರಣ ನೋಡಿದ ಸಂದರ್ಭದಲ್ಲಿ ಬೇರೆ ಹೆಣ್ಮಕ್ಳು ಈ ಥರ ಆಗಬಾರ್ದು, ಆ ಥರ ಆಗಿದ್ದರೆ ಖಂಡಿತ ಅವರು ಮೇಲ್ನೋಟ ಬನ್ನಿ, ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಡಿ, ಸರ್ಕಾರಕ್ಕೆ ದೂರು ಸಲ್ಲಿಸಿ, ಪೊಲೀಸ್ಗೆ ದೂರು ಸಲ್ಲಿಸಿ, ಅಥವಾ ವಕೀಲರ ಮುಖಾಂತರ ಕೋರ್ಟಿಗೆ ಬನ್ನಿ, ಮುನ್ನೆಲೆಗೆ ಬಂದು ಹೇಳಿ ನಿಮ್ಗೆ ಆಗುತ್ತೆ ಅಂತಂದರೆ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಅನ್ನೋದು ಕನ್ಸರ್ನ್ ಇಟ್ಕೊಂಡು ನಾನು ನಮ್ಮ ಹೇಳ್ತಾ ಇರ್ತೇನೆ. ಖಂಡಿತ ಇದರಲ್ಲಿ ಒಂದು ಸನ್ನಿವೇಶ ನೋಡಿ, ಇದು ಮದುವೆಗೆ 15 ದಿನಕ್ಕೆ ಗಲಾಟೆಗಳಾಗ್ತವೆ, ಹುಡುಗಿ ಹೇಳುತ್ತೆ ಆತನ ಬದುಕಕ್ಕಾಗಲ್ಲ, ಇದ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ, ಬರ್ತಾರೆ. ಆ ಸಂದರ್ಭದಲ್ಲಿ ಭಾಳ ಸಮಾಜ ನಿಮ್ಗೆ ಗೊತ್ತು, ಗ್ರಾಮೀಣ ಪ್ರದೇಶದಲ್ಲಿ ನ್ಯಾಯ ಸಂಧಾನ ಮಾಡ್ತಾರಂತ ಹೋಗ್ತಾರೆ. ಆ ನ್ಯಾಯಕ್ಕೆ ಕರೆದ ಸಂದರ್ಭದಲ್ಲಿ ಕರೆಯೋಕ್ಕೆ ಮುಂಚೆನೇ ಇದೇ ಗಂಡ ಈತನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈಕೆ ಮನೆಯಿಂದ ಚಿನ್ನ ಕತ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಕಂಪ್ಲೇಂಟ್ ಮಾಡಲ್ಲ ಆ ಟೈಮಲ್ಲಿ, ಊರಲ್ಲಿ ನ್ಯಾಯಕ್ಕೆ ಸೇರಿಸ್ತಾರೆ, ಒಂದು ಸ್ವಾಮೀಜಿಗಳ ಮುಖಾಂತರ ನ್ಯಾಯಗಳು ಸೇರಿಸ್ತಾರೆ. ಆ ನ್ಯಾಯಕ್ಕೆ ಬಂದಾಗ ಬೈತಾರೆ, ಆಯಿತು ನೀವು ಮಾಡೋ ತಪ್ಪು, ಈ ಥರ ಮಾಡಬಾರ್ದಾಗಿತ್ತು ಬೈತಾರೆ. ಆ ಕೋಪದಲ್ಲಿ ಅವರೆಲ್ಲ ಬಂದು ನಮ್ಮನ್ನು ಹಲ್ಲೆ ಮಾಡೋದಂಥ ಸುಳ್ಳು ದೂರನ್ನು ಬಿಳಿಕೆರೆ ಪೊಲೀಸ್ ಸ್ಟೇಷನ್ ಸಲ್ಲಿಸ್ತಾರೆ, ಸುಳ್ಳು ಮೆಡಿಕಲ್ ರಿಪೋರ್ಟ್ನ ಕೊಡ್ತಾರೆ. ಆ ಪ್ರಕರಣಕ್ಕೆ ಇವ್ರ ಮೇಲೆ ಯಾರು ವಿನೋದ ಏನಿದೆ ತಂದೆ ತಾಯಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ನಾನು ಹೊಡೆದ್ರು ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಹೆದರಿಸೋ ತಂತ್ರಗಳು, ಒತ್ತಡ, ರಾಜಕೀಯ ಒತ್ತಡ ಮಾಡಿಸಿ ಅವ್ರ ಮೇಲೆ FIR ಮಾಡಿಸ್ತಾರೆ. ಆ ಪ್ರಕರಣದಲ್ಲಿ ಕೂಡ ಪೊಲೀಸ್ ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕ್ತಾರೆ, ಸರಿ ಯಾವ ಹಲ್ಲೆ ನಡೆದಿಲ್ಲ, ಯಾವುದೂ ಆಗಿಲ್ಲ, ಸಾಕ್ಷ್ಯಾಧಾರಗಳು ಯಾರು ಇಲ್ಲ, ಇಲ್ಲಿ ರಿಪೋರ್ಟ್ ಹಾಕ್ತಾರೆ. ಆದರೆ ಈಗ ಇಲ್ಲಿ ಕೂಡ ಬಿ ರಿಪೋರ್ಟ್ ಹಾಕ್ತಾರೆ. ಈಗ ಯಾರು ನ್ಯಾಯ ಅಂತ ನಾವು ಹೇಳೋದು, ಅಲ್ಲೂ ಬಿ ರಿಪೋರ್ಟ್ ಹಾಕ್ತಾರೆ, ಇಲ್ಲೂ ಬಿ ರಿಪೋರ್ಟ್ ಹಾಕ್ತಾರೆ. ಆದರೆ ಸಾಕ್ಷ್ಯಾಧಾರಗಳು ಮೇಲ್ನೋಟ ಕಾಣ್ತಕ್ಕಂಥದ್ದು ವರದಕ್ಷಿಣೆ ಕಿರುಕುಳಕ್ಕಂತ ಇದೆ. ಆತ ಗನ್ ಇಟ್ಕೊಂಡು ಸಾಯಿಸಿದ ಬಂದಿರತಕ್ಕಂಥ ನೈರ ಸಾಕ್ಷಿಯಾಗಿರ್ತಕ್ಕಂಥ ವಿಕ್ಟಿಮ್ ಇದ್ದಾರೆ. ಆದರೆ ಗನ್ ತೊಗೊಂಡು ಬಾ ಅಂತ ಪೊಲೀಸ್ನವರು ಇವಾಗ ಹೇಳ್ತಾರೆ, ಗನ್ನ ಹುಡ್ಕುವಂಥ ಪ್ರಯತ್ನ ಕೂಡ ಮಾಡಲ್ಲ ಪೊಲೀಸ್ನವರು. ಅದು ವ್ಯವಸ್ಥೆ ಅವನ್ನ ಹೇಗೆ ಅವನ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ. ಖಂಡಿತ ಕೆಲವು ಸಾಕ್ಷ್ಯಾಧಾರಗಳು ತಮ್ಮ ಮುಂದೆ ಇವಾಗ ಸದ್ಯಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ನನ್ನ ಹತ್ರ ಇದೆ ಖಂಡಿತವಾಗಿ. ಯಾಕಂದರೆ ಈಕೆ ಮುಂದೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಹಿಂದೆ ನೋಟಿಸ್ ಕೊಟ್ಟಿದ್ವಿ ಅಂತ ಹೇಳೋದು. ಈಕೆ ಭೇಟಿನೇ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಕರೆದಿಲ್ಲ. ಆದರೆ ಚಾರ್ಜ್ ಶೀಟ್ ಹಾಕೋದಲ್ಲಿ ಈಕೆ 10 ಬಾರಿ ಕರೆದಿದ್ವಿ, 3 ಬಾರಿ ಕರೆದಿದ್ವಿ, ನೋಟಿಸ್ ಕೊಟ್ಟಿದ್ದೀವಿ, ನಮ್ಗೆ ಖಾಲಿ ಪೇಪರ್ ಸೈನ್ ಮಾಡ್ಸ್ಕೊಂಡಿದ್ವಿ, ಅದನ್ನು ನೋಟಿಸ್ ಕೊಟ್ಟಿದ್ದೀವಿ ಅಂತ ತೋರಿಸಿರ್ತಕ್ಕಂಥದ್ದಿದೆ. ಈಕೆ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡಾಗಲೇ SP ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ನಾನು ಬಿ ರಿಪೋರ್ಟ್ ಹಾಕೋ ಸಾಧ್ಯತೆ ಇದೆ, ಇವರು ನನ್ನ ಖಾಲಿ ಪೇಪರ್ ಸೈನ್ ಹಾಕೋತಿದ್ದಾರೆ ಅಂತ ಹೇಳಿ ಇದೆ. ಮತ್ತು ಪೊಲೀಸರು ಫೋನ್ ಮಾತಾಡಿರೋದು ಕೂಡ ಇದೆ, ಆಡಿಯೋ ರೆಕಾರ್ಡ್ಸ್ ಇದೆ. ಮತ್ತು ಈತ ಯಾವ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ಯಾರು ಸಹಕಾರ ಕೊಟ್ಟರು ಆ ಪೊಲೀಸ್ ಜೊತೆ ಇದ್ದಂಥ ಫೋಟೋಗಳು ಕೂಡ ನಮ್ಮ ಹತ್ರ ಇದೆ. ವೈಯಕ್ತಿಕ ಅವ್ರ ಮನೆಗೆ ಹೋಗಿ ಫೋಟೋ ತೆಗೆಸಿದ ಫೋಟೋಗಳಿದೆ. ಅದೆಲ್ಲ ನ್ಯಾಯ ಸಲ್ಲಿಸ್ತೀವಿ ಸರ್, ನ್ಯಾಯ ಸಲ್ಲಿಸಿ. ವಿನೋದ ಅವರು ಯಾವಾಗ ಅಂದರೆ 15 ದಿವಸ ಯಾವಾಗಲಿಂದ ಗಂಡನ ಜೊತೆ ಹೊರಗೆ ಬಂದ್ಬಿಟ್ರು ಸರ್, ಯಾವಾಗ ಹೊರಗಡೆ ಬಂದ್ಬಿಟ್ರು ಸರ್? 2024 ಜೂನ್ ತಿಂಗಳು ಮದುವೆ ಆಯ್ತು ಸರ್. ಅದಾಗ 15 ದಿನ ಅಷ್ಟೇ ಸರ್, 15 ದಿನ. ಜೂನಿಂದ ಜುಲೈಯಿಂದ ಆಗಸ್ಟಿಂದ ಆಕೆ ದೂರನೇ ಇದ್ದಾಳೆ. ಟಚ್ ಇಲ್ಲ ಸರ್. ಬಟ್ ಈ ಪ್ರಕರಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಸರ್? ಖಂಡಿತ ಸರ್, ಆಕೆ ಧೈರ್ಯದ ಮೇಲೆ ನಾನು ನಮ್ಮ ಮುಂದೆ ಮಾತಾಡ್ತಾ ಇರ್ತಕ್ಕಂಥದ್ದು. ಈಗ ನಿಜವಾದ ವಿಕ್ಟಿಮ್ ಯಾರಿದ್ದಾರೆ, ಕ್ರೌರ್ಯಕ್ಕೆ ಒಳಗಾದ ಲೇಡಿ ಅಂತ ಬದುಕಿರೋದು ಒಬ್ಬಳೆ ಹುಡುಗಿ. ಸದ್ಯಕ್ಕೆ ಅವಳೊಬ್ಬಳೇ ಕೂಡ ಹೇಳಬೇಕು. ಈತ ಈ ಹಿನ್ನೆಲೆ ಗೊತ್ತಿರ್ತಕ್ಕಂಥ ಆಕೆನೇ ಮುಂದೆ ಬರಬೇಕು. ಈಗ ಈ ಹಿಂದೆ ಡಾಕ್ಟರ್ ಒಬ್ಬರು ಇರೋದಲ್ಲ ಸರ್, ಅವ್ರ ಮನೆಯವರು ಕೂಡ ಈ ಒಂದು ಕೇಸಲ್ಲಿ ಹೌದು ಸರ್, ಖಂಡಿತ. ಡಾಕ್ಟರ್ ನಾಗಶ್ರೀ ಅವ್ರ ತಂದೆ ನಮ್ಮನ್ನ ಭೇಟಿ ಮಾಡಿದರು, ವಿಶೇಷ ಅಭಿಯೋಜಕರಾಗಬೇಕು ಅಂತ ಮನವಿ ಮಾಡ್ಕೊಂಡಿದ್ರು ಪ್ರಕರಣದಲ್ಲಿ. ನಾನೇ ಅದರಲ್ಲೆಲ್ಲ ಕಾಪಿ ತಗೊಟ್ಟಿದ್ದೀನಿ, ಅವ್ರು ಸಹಕಾರ ಕೊಡ್ತಾ ಇದ್ದೀನಿ, ಖಂಡಿತ ಸಹಕಾರ ಕೊಡ್ತಾ ಇದ್ದೀನಿ. ಇಲ್ಲ ಸರ್, ಅವ್ರದ್ದು ಪ್ರಕರಣ ಮುಕ್ತಾಯ ಆಗಿರೋ ಕಾರಣ ಅದನ್ನು ಅವರೇ ಚಾಲೆಂಜ್ ಮಾಡಬೇಕಾಗಿದ್ದ ಕಾರಣ ನಾವು ಯಾರು ಸಹಕಾರ ಕೊಟ್ಟರೆ ಖಂಡಿತ ಹೋಗ್ಬೋದು. ಅವ್ರಿಗೂ ಕಾನೂನು ಸರಿಯಾಗಿ ಗೊತ್ತು ಅಂತ ತಿಳ್ಕೊಳ್ತೀನಿ. ಅವರು ಮುಂದೆ ಹೋಗಬೇಕಾಗಿತ್ತು, ಹೋಗಿಲ್ಲ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.